ಇ ಡಿಯವರು ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಸರ್ ಕಳೆದ 1 ವರ್ಷದಿಂದ ಇವ್ರ ಮೇಲೆ ಇ ಡಿ ಕಣ್ಣಿಟ್ಟಿತ್ತು. ಸುಮಾರು 2,000 ಬಾರ್ ಮಾಲೀಕರು ಸರ್ ಇವತ್ತು ಹಾಲಿನ ಪಾಯಸ ಕುಡಿತಾ ಇದ್ದಾರಂತೆ. ಅಂದರೆ ಇವರ ಹಿಸ್ಟ್ರಿ ಇಷ್ಟು ಭಯಾನಕವಾದ್ದು. ಇವರು ಕಳೆದ ಬಾರಿ ಹಾಲಗಿರಿ ಬಂದ್ಬಿಟ್ಟಿದ್ದಾರಂತೆ ಅಷ್ಟು ಬಾರ್ ಮಾಲೀಕರು. ಕಳೆದ ಬಾರಿ ಯಾರೋ ಲಾಸ್ಟ್ ತಮ್ಮ ಮೊದಲ ಅವಧಿಯಲ್ಲಿ ಸತೀಶ್ ಜಾರಕಿಹೊಳಿ ಇವರು ಅಬಕಾರಿ ಮಿನಿಸ್ಟರ್ ಆಗಿದ್ರು. ಆ ಟೈಮಲ್ಲಿ ಇವರು ಮೇನ್ ರೋಲ್ನ ಪ್ಲೇ ಮಾಡ್ತಾ ಇದ್ರು. ಇವರು ಯಾರು ವೈ ಮಂಜುನಾಥ್. ಆವಾಗಲಿಂದ ಇಲಾಖೆಯಲ್ಲಿ ಬಂದ ಕಂಟ್ರೋಲ್ ಇವ್ರಿಗೆ ಇನ್ನೂವರೆಗೆ ಕಂಟ್ರೋಲ್ ಹೋಗಿಲ್ಲ. ಈಗ ಹೆಚ್ಚುವರಿ ಏನೋ ಡಿ ಸಿ ಆಗಲ್ಲಿ ಕಮಿಷನರ್ ಆಗಿ ಕೆಲಸ ಮಾಡ್ತಾ ಇದ್ದಾರಲ್ಲ, ಅಲ್ಲಿ ಆಲ್ಮೋಸ್ಟ್ 8 ಡಿಸ್ಟಿಕ್ಕಿಗೆ ಇವರೇ ಹೆಡ್ಡು, 8 ಜಿಲ್ಲೆಗಳಿಗೆ ಇವರೇ ಹೆಡ್ಡು. ಆ 8 ಜಿಲ್ಲೆಗಳ ವ್ಯಾಪ್ತಿಲಿ ಎಲ್ಲ ಬಾರ್ಗಳಿದೆಯಲ್ಲ ಅದೆಲ್ಲ ಇವ್ರ ಕಂಟ್ರೋಲ್ ಇತ್ತಂತೆ. ಆಮೇಲೆ ಯಾರು ಸ್ವಲ್ಪ ಲಾಸಲ್ಲಿದ್ದು ಮಾರಾಟಕ್ಕೆ ಅಂತ ಮುಂದಾಗ್ತಾರಲ್ಲ ಅದನ್ನು ಇವ್ರದ್ದೊಂದು ಟೀಮ್ ಇರ್ತಾ ಇತ್ತಂತೆ. ಆ ಟೀಮು ಪರ್ಚೇಸ್ ಮಾಡ್ತಾ ಇತ್ತಂತೆ. ಮಾರ್ಕೆಟ್ ವ್ಯಾಲ್ಯೂ ಒಂದು 5 ಕೋಟಿ ಹೋಗುತ್ತೆ ಅಂತ ಅನ್ಕೊಳ್ಳಿ, ಯಾವುದೋ ಒಂದು ಲೈಸೆನ್ಸು CL9 7 ಯಾವುದೋ ಹೋಗುತ್ತೆ. ಇವ್ರು ಹೇಳಿದ ರೇಟು ಇಲ್ಲಿಗೆ ಬಂದು ಅದಕ್ಕೆ ಅಪ್ಲಿಕೇಶನ್ ಹಾಕ್ಸ್ತಾ ಇದ್ರಂತೆ ಒಂದು ಗ್ರೂಪು. ಇಲ್ಲಿ ಬೆಂಗಳೂರು ಬಂದು ಹೆಡ್ ಆಫೀಸ್ಗೆ ಅಪ್ಲಿಕೇಶನ್ ಹಾಕೋದು, ಅಬ್ಜೆಕ್ಷನ್ ಹಾಕ್ಸೋದು, ಕಡೆಗೆ ತಾವೇ ಅದನ್ನು ಪರ್ಚೇಸ್ ಮಾಡೋದು. ಈ ರೀತಿಯಾಗಿ ಆಮೇಲೆ ಇಲ್ಲಿ ಬೆಂಗಳೂರಿನ ಹಲವಾರು ಪಬ್ಗಳಲ್ಲಿ ಹಲವಾರು ಬಾರ್ಗಳಲ್ಲಿ ಇವ್ರದ್ದು ಬೇನಾಮಿ ಅಂತೆ. ಇದೆಲ್ಲವನ್ನು ನೋಡಿ ಬಾರ್ ಮಾಲೀಕರು ಒಂದಷ್ಟು ಜನ, ಈ ನಮ್ಮ ಮಂಗಳೂರು ಭಾಗದವರು ಒಂದಷ್ಟು ಜನ ಹಳಬರಿದ್ದಾರೆ, ಹಳೆ ಬಿಸ್ನೆಸ್ ಮನ್ಗಳು, ಅವರೆಲ್ಲರೂ ಸೇರಿ ಇವರಿಗೆ ದಾಖಲೆ ಸಮೇತ ಲೋಕಾಯುಕ್ತಕ್ಕೆ ಕೊಟ್ಟಿಲ್ಲ. ಹಿಂದೆ ಲೋಕಾಯುಕ್ತಕ್ಕೆ ಒಂದ್ಸರಿ ಇವರು ಅರೆಸ್ಟ್ ಆಗಿದ್ರು, ಲೋಕಾಯುಕ್ತಕ್ಕೆ ತಂಟೆಗೆ ಹೋಗಿಲ್ಲ, ಅವರು ಬೇರೆ ಯಾವುದೇ ಏಜೆನ್ಸಿಯ ತಂಟೆಗೆ ಹೋಗಿಲ್ಲ. ನೇರವಾಗಿ ಇವರ ಬೇರೆ ದೇಶಗಳ ಜೊತೆ ಟ್ರಾನ್ಸಾಕ್ಷನ್ ಇತ್ತಲ್ಲ, ಆ ಟ್ರಾನ್ಸಾಕ್ಷನ್ನ ದಾಖಲೆ ಸಮೇತ ತಗೊಂಡೋಗಿ ಯಾರೋ ಇ ಡಿ ಕೊಟ್ಟಿದ್ದಾರೆ. ಕಳೆದ 1 ವರ್ಷದಿಂದ ಕೆಲಸ ಮಾಡಿದ ಇ ಡಿ ಇವ್ರ ಮೇಲೆ ಸಂಪೂರ್ಣವಾಗಿ ಕಣ್ಣಿಟ್ಟು ಇವ್ರನ್ನ ಇವತ್ತು ವಶಕ್ಕೆ ತಗೊಂಡಿರ್ತಕ್ಕಂಥದ್ದು. ಎಲ್ಲ ಪ್ರಾಪರ್ಟಿಗಳನ್ನ ಸೀಸ್ ಮಾಡುವತ್ತ ಈಗ ಗಮನ ಹರಿಸಿದೆ ಇ ಡಿ ಅಂತ ಮಾಹಿತಿ ಲಭ್ಯ ಆಗ್ತಿದೆ. ಜೊತೆಗೆ ಇವರ ಬೇನಾಮಿ ವ್ಯಕ್ತಿಗಳ ಮೇಲೆ ಕಣ್ಣಿಟ್ಟಿದ್ದಾರೆ. ಒಬ್ಬರನ್ನ ವಶಕ್ಕೂ, ಒಂದಿಬ್ಬರನ್ನೇನೋ ವಶಕ್ಕೂ ತಗೊಂಡಿದ್ದಾರೆ. ಇವ್ರು ಯಾವ ರೀತಿ ಆಪ್ರೇಟ್ ಮಾಡ್ತಿದ್ದಾರಂತೆ ಸರ್ ಅಂತ ಹೇಳಿದ್ರೆ, ಒಂದು 5 ಜನರ ಟೀಮ್ ಇತ್ತಂತೆ ಇವ್ರಿಗೆ. ರೆವಿನ್ಯೂ ಇಶ್ಯೂಸ್ಗಳು ನೋಡ್ಕೊಳಕ್ಕೆ ಒಬ್ಬ ಅಂತೆ, ಅಕೌಂಟ್ಸ್ ನೋಡೋಕೆ ಒಬ್ಬ ಅಂತೆ, ಬಾರ್ಗಳನ್ನ ಯಾವುದು ಲೈಸೆನ್ಸ್ಗಳು ಅವೈಲೇಬಲ್ ಇದೆ ಅಂತ ನೋಡೋಕೆ ಒಬ್ಬ ಅಂತೆ, ಮತ್ತು ಹೊಸ ಲೈಸೆನ್ಸ್ಗಳು ಸ್ಯಾಂಕ್ಷನ್ ಮಾಡಿಸ್ಕೊಳಕ್ಕೆ ಮತ್ತೊಬ್ಬ ಅಂತ. ಇದೆಲ್ಲ ಆ ಇ ಡಿ ರೇಡ್ನ ಸಂದರ್ಭದಲ್ಲಿ ಬರ್ತಾ ಇರ್ತಕ್ಕಂಥ ಮಾಹಿತಿಗಳು. ಇವು ಟೋಟಲ್ಲಿ ಆಗಿ ಇವರು ಇದರಲ್ಲಿ ಆಮೇಲೆ ಇನ್ನೊಂದು ರಾಜಕೀಯ ಪ್ರೇರಿತ ಅಂತ ಹೇಳ್ತಾ ಇದ್ದಾರಲ್ಲ ಸರ್, ಅಂಥದ್ದೇನೂ ಇಲ್ಲ ಅಂತ ಮಾಹಿತಿ ನಮಗೆ ಬರ್ತಾ ಇದೆ. ಇದು ಸತೀಶ್ ಜಾರಕಿಹೊಳಿ ಇವ್ರನ್ನ ಟಾರ್ಗೆಟ್ ಮಾಡಿರೋದಲ್ಲ, ಇವರು ಒಬ್ಬ ಮಂತ್ರಿಯ ಲೆವೆಲ್ಗೆ ದಂಧೆಗಿಳಿದ್ಬಿಟ್ಟಿದ್ರು ಅಂತ. ಇವರು ಓದಿದ್ರಲ್ಲ ಆ ಸಂದರ್ಭದಿಂದನೂ ಓವರ್ ಸ್ಮಾರ್ಟ್ ಅಂತ ಇವ್ರ ತಂದೆನೂ ಇದು. ಇವರು ರ್ಯಾಂಕ್ ಕೋಟ ತುಂಬ ಹಿಂದೆ ಏನು ಮಾಡ್ತಿದ್ರು, ನಮ್ಮ ಯೂನಿವರ್ಸಿಟಿಗಳಲ್ಲಿ ಆ ಡಿಪಾರ್ಟ್ಮೆಂಟಿಗೆ ರ್ಯಾಂಕ್ ಬಂದವನಿಗೆ ಗೌರ್ಮೆಂಟಿಂದ ಒಂದು ಕೆಲಸ ಕೊಡ್ತಾಯಿದ್ರು. ಇವರು ಆ ಏನ್ಷಿಯಂಟ್ ಹಿಸ್ಟ್ರಿ ಅಂತ ಆ ಡಿಪಾರ್ಟ್ಮೆಂಟಲ್ಲಿ ನಾವು ಓದ್ತಾ ಇದ್ರಂತೆ ಮಾನಸ ಗಂಗೋತ್ರಿಲಿ. ಅಲ್ಲಿ ಆ ಪ್ರೊಫೆಸರ್ಗಳನ್ನ ಬುಟ್ಟಿಗೆ ಹಾಕ್ಕೊಂಡು ಏನೋ ತಗೊಂಡ್ರಂತೆ, ರ್ಯಾಂಕ್ ತಗೊಂಡು ನೆಕ್ಸ್ಟ್ ಕಟ್ ಮಾಡಿದ್ರೆ ಇಲ್ಲಿ ಗೌರ್ಮೆಂಟಲ್ಲಿ ಕೆಲಸ ತಗೊಂಡ್ರಂತೆ. ಗೌರ್ಮೆಂಟಲ್ಲಿ ಕೆಲಸ ತಗೊಂಡ ನಂತರ IASಗೆ ಭಾಳ ಲಾಬಿ ಮಾಡೋದು. IAS ಪೊಸಿಷನ್ಗೆ ಅಲ್ಲಿ ಹೋಗೋಕ್ಕೆ ಡಿಪಾರ್ಟ್ಮೆಂಟಿಂದ ಪ್ರಮೋಷನ್ ಟ್ರೈ ಮಾಡಿದ್ರು. ಬಹುಶಃ ಅದು ಆಗಿಲ್ಲ ಅಂತ ಕಾಣುತ್ತೆ. ಆದರೆ ಜೊತೆಗೆ ತಮ್ಮ ಸಾಮ್ರಾಜ್ಯವನ್ನು ಭಾಳ ದೊಡ್ಡ ಮಟ್ಟದಲ್ಲಿ ಇವರು ವಿಸ್ತರಿಸ್ಕೊಳ್ಳೋಕ್ಕೆ ಮುಂದಾಗಿದ್ದರು. ಈ ಹೊತ್ತಲ್ಲಿ ಇವರಿಂದ ಸಂತ್ರಸ್ತರಿದ್ರಲ್ಲ, ಯಾರೋ ಲಿಕ್ಕರ್ ಉದ್ಯಮದವರು, ಆ ಉದ್ಯಮದವರು ನೀಟಾಗಿ ಎಲ್ಲ ಡಾಕ್ಯುಮೆಂಟ್ ಸಮೇತ ಇ ಡಿಗೆ ಕೊಟ್ಟು ಇವತ್ತು ಈ ಸ್ಥಿತಿ ಬಂದಿರತಕ್ಕಂಥದ್ದು. 2ನೇ ತಿಮ್ಮಾಪುರ್ನವ್ರು ಮಾತಾಡ್ತಾ ಇದ್ರು, ಉಪ್ಪು ತಿಂದವ್ನು ನೀರು ಕುಡಿತಾನೆ ಅಂತ. ಅವರು ರಾಜಕೀಯ ವೈಷಮ್ಯ ಅಥವಾ ಇ ಡಿ ಏನೋ ಟಾರ್ಗೆಟ್ ಮಾಡ್ತಾ ಇದೆ ಅಂತ ಪ್ರಿಯಾಂಕ್ ಖರ್ಗೆ ಅವ್ರ ಥರ ಮಾತಾಡಲಿಲ್ಲ ಅವರು. ಯಾಕೆ ಅಂತ ಹೇಳಿದ್ರೆ, ಹಿಂದೆ ತಿಮ್ಮಾಪುರ್ ಅವರು ಮಿನಿಸ್ಟರ್ ಆಗಿದ್ದಾಗ ಅವ್ರಿಗೂ ಇವ್ರು ಸೆಡ್ ಹೊಡೆದಿದ್ರಂತೆ. ಇವ್ರು ಕೇರೇ ಮಾಡ್ತಿರಲ್ವಂತೆ, ಆ ಥರದ ಸ್ವಭಾವ ಅಂತೆ. ಮತ್ತವ್ರು ಯಾರು ಸೀನಿಯರ್ ಆಫೀಸರ್ ಒಬ್ರು ಹೇಳ್ತಾ ಇದ್ರು, ವಿಧಾನಸೌಧದ ಸೆಷನ್ ನಡೆದ್ರೆ ಇವ್ರು ಹೋಗಿ IAS ಲಿಸ್ಟ್ ನಂದು ಯಾಕೆ ಸೇರಿಸಿಲ್ಲ ಅಂತ ಗದರ್ಸ್ಕೊಂಡು ಬಂದ್ರಂತೆ ವಾಪಸ್ಸು. ಅಂದರೆ ಈ ಥರದ ಮಂಜುನಾಥ್ ಅವರು. ಆಮೇಲೆ ಇನ್ನೂ ಬೇರೆ ಸುಮಾರು ಇವ್ರ ಬಗ್ಗೆ ಏನೋ ಒಂದು 10 ಪುಟ ಬರಿಬೋದು, ಅಷ್ಟು ಇನ್ಫಾರ್ಮೇಷನ್ನು ಬೆಳಗ್ಗೆಯಿಂದ ಬಂದಿದ್ದು ಸರ್ ಇ ಡಿ ಇದರ ಹಿನ್ನೆಲೆಯಲ್ಲಿ. ಬಟ್ ಎಲ್ಲ ವ್ಯವಸ್ಥಿತವಾದ ದಾಖಲೆಗಳು ಮತ್ತು ಇವ್ರ ಬೇನಾಮಿ ಪ್ರಾಪರ್ಟೀಸ್ ಏನಿದೆ ಎಲ್ಲವೂ ಇ ಡಿ ಲೆಕ್ಕದಲ್ಲಿ ಇದೆಯಂತೆ. ಬಹುಶಃ ನಾಳೆ ಇವರನ್ನು ಇ ಡಿ ಅರೆಸ್ಟ್ ಮಾಡೋದು, ಈಗ ವಶಕ್ಕೆ ತಗೊಂಡಿದ್ದಾರೆ ವಿಚಾರಣೆಗೆ. ಇವರ ಏನೋ ಹತ್ತಿರದ ಬೇನಾಮಿ ಯಮುನಾ ಅಂತ ಒಬ್ಬರು ಎಕ್ಸೈಸ್ ಇನ್ಸ್ಪೆಕ್ಟರ್ ಇದ್ದರು, ಅವರು ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಇದ್ದು, ಅವ್ರನ್ನೇನೋ ವಾಲಂಟ್ರಿ ರಿಟೈರ್ಮೆಂಟ್ ಕೊಡಿಸಿ ಅವ್ರ ಹೆಸರಿಗೇನೋ ಒಂದಷ್ಟು ಬಾರ್ ಲೈಸೆನ್ಸ್ಗಳನ್ನೆಲ್ಲ ಮಾಡಿದ್ರಂತೆ. ಹಾಗಾಗಿ ನಾಳೆ ಇವ್ರನ್ನ ಇ ಡಿ ಅರೆಸ್ಟ್ ಮಾಡ್ಬೋದು ಅನ್ನುವ ಸುದ್ದಿ ಹರಿದಾಡ್ತಿದೆ. ಬಹುಶಃ ಆಮೇಲೆ 2ನೇದು ಇನ್ನೂ ಒಂದು ಮಹತ್ವದ ಸುದ್ದಿ ಅಂತ ಕಸ್ಟಡಿಗೆ ತಗೋಬೋದು ಅಂತ. 2ನೇದೇನೆಂದರೆ ಈ ಬಾರಿ PWDನಲ್ಲೂ ಇವರು ಕೈ ಆಡಿಸ್ತಾ ಇದ್ರು ಅಂತ ಸುದ್ದಿ.
ಬಟ್ ಶುರುವಾಗಿರೋದು ಇವರು ಕೇಸ್ ಬಿದ್ದಿರೋದು ಅಬಕಾರಿ ಇಲಾಖೆ ಅಬಕಾರಿ ಗುತ್ತಿಗೆದಾರರು ಮತ್ತು ಏನೋ ಬಾರ್ ಓನರ್ಸ್ಗಳಿದಾರಲ್ಲ ಅವ್ರ ಕಂಪ್ಲೇಂಟ್ ಮೇಲೆ ಈ ಕ್ರಮ ಆಗಿರ್ತಕ್ಕಂಥದ್ದು. ಬಟ್ PWD ಇಲಾಖೆನಲ್ಲೂ ಬಹಳಷ್ಟು ಕೆಲಸಗಳನ್ನ ಇವ್ರು ಮಾಡ್ತಾ ಇದ್ರು ಕಳೆದ ಇವರು ಮಿನಿಸ್ಟರ್ ಆದ ನಂತರ. ಅದು ಕೂಡ ಒಂದು ಆಕ್ರೋಶ ಅಧಿಕಾರಿ ವಲಯದಲ್ಲಿ ಇತ್ತು ಅಂತ ಕೇಳಿ ಬರ್ತಾ ಇದೆ. ಬಹುಶಃ ಮಂಜು ಅವರ ಪೀಕ್ ಎಕ್ಸ್ಟ್ರೀಮ್ ಅವರ ಕೆರಿಯರ್ನ ಎಕ್ಸ್ಟ್ರೀಮ್ಗೆ ಹೋಗಿದ್ರು, ಅದು ಅದು ಈಗ ಡಿಮೋಷನ್ ಆಗೋ ಥರ ಕಾಣ್ತಾ ಇದೆ ಸಂತೋಷ್.